ಅದರಲ್ಲಿ ಒಂದು ಇದು ಮಾಡ್ತಾರೆ ಸರ್, ನನಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ಒಂದು ಇಮ್ರಾನ್ ಪಾಷಾ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಧರ್ಮದ ಗುರು, ಅವರು ಎಲೆಕ್ಷನ್ ನಾಳೆ 3 ದಿವಸ ಅಂದರೆ ಇವತ್ತೊಂದು ಕೋರ್ಟ್ ಆರ್ಡರ್ ಮಾಡ್ತಾರೆ. ಆ ಕೋರ್ಟ್ ಆರ್ಡರ್ ಏನಂದರೆ, ನಮ್ಮ ದಾರುಲ್ ಇಸ್ಲಾಂ ಅಂತೇಳ್ಬಿಟ್ಟು ಒಂದು ಸಮಸ್ಯೆ ಇದೆ. ಅದು ಒಂದು ಕೋರ್ಟ್ ಆರ್ಡ್ರದು. ಅದೇನು ಇಶ್ಯೂ ಮಾಡ್ತಾರೆ, ಯಾರ್ಯಾರು KGF ಬಾಬು ಹತ್ರ 5,000 ರೂಪಾಯಿ ಚೆಕ್ಗಳು ತಗೊಂಡಿದ್ದಾರೆ, ಯಾರು 20-25 ಲಕ್ಷ ಚೆಕ್ಗಳು ಮಸೀದಿಗಳು ತಗೊಂಡಿದ್ದಾರೆ, 67 ಮಸೀದಿಗಳು ತಗೊಂಡಿದ್ದಾರೆ, 19,75,00,000 ಕೊಟ್ಟಿದ್ದಾರೆ, ಅದು ಇಮ್ಮಿಡಿಯೇಟಾಗಿ ವಾಪಸ್ ಕೊಡಿ ಅವ್ರಿಗೆ. ಅದು ಹರಾಮ್, ನಮ್ಮಲ್ಲಿ ಅದು ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಧರ್ಮದ ಗುರುಗಳು ಹೇಳ್ತಾರೆ. ನಮ್ಮ ಲೈಫ್ ಸ್ಪಾಯ್ಲ್ ಮಾಡಿಬಿಡ್ತಾರೆ. KGF ಬಾಬು ಅಂದರೆ ಈ ಥರ ಇದ್ದರೆ ನಮ್ಮ ಸಮಾಜ ಹೆಂಗಾಗೋದು? ಇವಾಗ ನಾನು ಎಲ್ಲಿ ಹೋದ್ರೂ ನನಗೆ ಒಂದು ಅನುಮಾನವಾಗಿ ಡೌಟಾಗಿ ನೋಡ್ತಾರೆ. ಯಾಕಂದರೆ ಮುಸಲ್ಮಾನ್ ಯೂಸುಫ್ ಶರೀಫ್ ಅಂತೇಳಿ ಬೋರ್ಡಿಂಗ್ ಪಾಸ್ ತೋರಿದ ತಕ್ಷಣ ಅಲ್ಲಿ ನನಗೆ ಡಬಲ್ ಚೆಕಿಂಗ್ ಆಗುತ್ತೆ. ಏರ್ಪೋರ್ಟಲ್ಲಿ ಬೋರ್ಡಿಂಗ್ ಪಾಸ್ ಕೊಡ್ತಾರೆ, ಯೂಸುಫ್ ಶರೀಫ್ ಅಂತ ಹೆಸರು ಇರುತ್ತೆ. ಮುಸಲ್ಮಾನಾಗಿ ಹುಟ್ಟಿದನಲ್ಲ ಆ ಪಾಪಕ್ಕೆ, ಆ ಬೋರ್ಡಿಂಗ್ ಪಾಸ್ ನೋಡಿ ಅಲ್ಲಿ ಇದು ಸೆನ್ಸರಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಬೋರ್ಡಿಂಗ್ ಪಾಸ್ ನೋಡಿದ ತಕ್ಷಣ ನನಗೆ ಸಪ್ರೇಟಾಗಿ ಕರ್ಕೊಂಡು ಹೋಗು ಅವನಿಗೆ ಅಂತ ಕರ್ಕೊಂಡೋಗಿ ನನಗೆ A to Z ಬಟ್ಟೆ ಬಿಚ್ಚಿಸ್ಬಿಟ್ಟು ಚೆಕ್ ಮಾಡ್ತಾರೆ.